ಎಲ್ಲರಿಗೂ ನಮಸ್ತೆ. ನಾನು ಚಾಪ್ಟರ್ ನಂಬರ್ 1 ನಂಬರ್ ಸಿಸ್ಟಮ್ ಅಥವಾ ಸಂಖ್ಯಾ ಪದ್ಧತಿಯಲ್ಲಿ ಓಲ್ಡ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಆಲ್ರೆಡಿ 25 ವರ್ಕ್ಡ್ ಎಕ್ಸಾಂಪಲ್ ಸಾಲ್ವ್ ಮಾಡಿಸಿದ್ದೀನಿ. ಈಗ 20 ಕ್ವಶನ್ನು ಹಳೆ ಪ್ರಶ್ನೆ ಪತ್ರಿಕೆ ಮೇಲೆ ಬಂದಿರುವಂಥ ಪ್ರಶ್ನೆಗಳನ್ನ ನಾನು ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಈಗ ಫಸ್ಟ್ ಕ್ವಶನ್ನು, 4, 0 ಮತ್ತು 9 ಎಂಬ ಅಂಕೆಗಳಿಂದ ರಚಿಸಬಹುದಾದ ಅತಿ ಚಿಕ್ಕ 5 ಅಂಕೆಯ ಸಂಖ್ಯೆ ಯಾವುದು? 3 ನಂಬರ್ ಕೊಟ್ಟಿದ್ದಾರೆ. 409 ಕೊಟ್ಬಿಟ್ಟು ಸ್ಮಾಲೆಸ್ಟ್ 5 ಡಿಜಿಟ್ ನಂಬರ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಕೊಟ್ಟಿರೋದು 3 ಅಂಕೆ, ಕೇಳ್ತಾ ಇರೋದು ಸ್ಮಾಲೆಸ್ಟ್ 5 ಡಿಜಿಟ್ ನಂಬರ್ ಅಂತ. ನಾರ್ಮಲ್ ಪ್ರೊಸೀಜರ್ ಫಾಲೋ ಮಾಡಿ. ಫಸ್ಟು ಅತಿ ಚಿಕ್ಕ ಸಂಖ್ಯೆ, ಫಸ್ಟು 0 ಬರ್ಕೊಳ್ಳಿ, ಆಮೇಲೆ 4 ಬರ್ಕೊಳ್ಳಿ, ಆಮೇಲೆ 9 ಬರ್ಕೊಳ್ಳಿ. ನೋಡಿ, ಫಸ್ಟ್ 0 ಇದ್ದರೆ ಅದು ಇನ್ವ್ಯಾಲಿಡು, ಬರೀ 49 ಅಂತ ಮಾತ್ರ ರೀಡ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಇವೆರಡನ್ನ ಇಂಟರ್ಚೇಂಜ್ ಮಾಡ್ಕೊಳ್ಳಿ. 409 ಆಗುತ್ತೆ. ಆಯಿತಾ? ಇದು ಅತಿ ಚಿಕ್ಕ 3 ಅಂಕೆಯ ಸಂಖ್ಯೆ. ಅವ್ರು ಕೇಳಿರೋದು 5 ಅಂಕೆಯ ಸಂಖ್ಯೆ. ಇದಕ್ಕೇನು ಮಾಡಬೇಕು? 4 ಸಲ 4ನ್ನ 2 ಸಲ ರಿಪೀಟ್ ಮಾಡಿದ್ರೆ ಆಗಲ್ಲ, 9ನ್ನ 2 ಸಲ ರಿಪೀಟ್ ಮಾಡಿದ್ರೆ ಆಗಲ್ಲ. ಅದಕ್ಕೋಸ್ಕರ ಅತಿ ಚಿಕ್ಕ ಸಂಖ್ಯೆ 0ನ 2 ಸಲ ರಿಪೀಟ್ ಮಾಡಿ. 40009. ಈಗ 5 ಅಂಕೆ ಆಯಿತು, ಸ್ಮಾಲೆಸ್ಟ್ 5 ಡಿಜಿಟ್ ನಂಬರ್ ಆಯಿತು, 40009. ಆನ್ಸರ್ ಏನಿದೆ? ಆನ್ಸರ್ ಬಿ. ಆನ್ಸರ್ ಬಿ ಬರುತ್ತೆ. ಕ್ವಶನ್ ನಂಬರ್ 2 ನೋಡಿ. ಕ್ವಶನ್ ನಂಬರ್ 2 ಅಲ್ಲಿ ಏನು ಕೊಟ್ಟಿದ್ದಾನೆ? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎ ಪ್ರೈಮ್ ನಂಬರ್? ಕೆಳಗಿನವುಗಳಲ್ಲಿ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಕೇಳಿದ್ದಾನೆ. 4 ನಂಬರ್ ಕೊಟ್ಟಿದ್ದಾನೆ. 119, 121, 123, 131. ಇದರಲ್ಲಿ ಅವಿಭಾಜ್ಯ ಸಂಖ್ಯೆ ಪ್ರೈಮ್ ನಂಬರ್ ಯಾವುದು ಅಂತ ಫೈಂಡ್ ಔಟ್ ಮಾಡಬೇಕು. ನಾನು ಫಸ್ಟೇ ಹೇಳಿದ್ನಲ್ಲ, ಫಸ್ಟ್ ಯಾವಾಗಲೂ 20ವರೆಗೂ, ಕಡಿಮೆ ಅಂದರೆ 20ವರೆಗೂ ಟೇಬಲ್ ಕಲಿಬೇಕು. ಏನಕ್ಕೆ ಅಂತ ನೋಡಿ. ಈ ನಂಬರ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. ನೀವೇನಾರ ಟೇಬಲ್ ಕಲ್ತಿದ್ರೆ ಈ ನಂಬರ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. 17 7s 119 ಅಂತ. ಇದು ಪ್ರೈಮ್ ನಂಬರ್ ಅಲ್ಲ. ನೆಕ್ಸ್ಟ್ 121, ಇದು 11 ಸ್ಕ್ವೇರ್ ರೂಟು ಕ್ಯೂಬ್ ರೂಟು ಏನಕ್ಕೆ ಕಲ್ತಿರ್ಬೇಕು ಅಂತ ನೋಡಿ. ಈ ನಂಬರ್ 121 ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು 11 ಸ್ಕ್ವೇರ್ ಅಂತ. ಸೊ ಇದು ಪ್ರೈಮ್ ನಂಬರ್ ಅಲ್ಲ. ನೆಕ್ಸ್ಟ್ ಡಿವಿಸಬಿಲಿಟಿ ರೂಲ್ ಏನಕ್ಕೆ ಗೊತ್ತಿರಬೇಕು ಅಂತ ನೋಡಿ. ಇದು 3ಇಂದ ಭಾಗ ಆಗುತ್ತೆ. 3 4s 3 1s. ಉಳಿದಿರೋದು ಇದನ್ನು ಕಣ್ಮುಚ್ಕೊಂಡು ಪ್ರೈಮ್ ನಂಬರ್ ಅಂತ ಹೇಳ್ಬೋದು. ಆನ್ಸರ್ ಡಿ. ಕ್ವಶನ್ ನಂಬರ್ 3. ಕ್ವಶನ್ ನಂಬರ್ 3 ಏನಿದೆ? ವಿಚ್ ಈಸ್ ದ ಲೀಸ್ಟ್ 3 ಡಿಜಿಟ್ ಪ್ರೈಮ್ ನಂಬರ್? 3 ಅಂಕೆಯ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಕೇಳಿದ್ದಾನೆ. 4 ನಂಬರ್ ಕೊಟ್ಟಿದ್ದಾನೆ. ಅದರಲ್ಲೇ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಕೇಳಿದ್ದಾನೆ. ಇದು ನೋಡಿ, ಈ ನಂಬರು ಡಿವಿಸಬಿಲಿಟಿ ರೂಲ್ 1 + 1 + 1 3. ಇದು 3ಇಂದ ಡಿವೈಡ್ ಆಗಿದ್ರೆ ಇದು 3ಇಂದ ಡಿವೈಡ್ ಆಗುತ್ತೆ. ಇದು ಪ್ರೈಮ್ ನಂಬರ್ ಅಲ್ಲ. ಟೇಬಲ್ ಏನಕ್ಕೆ ಕಲ್ತಿರಬೇಕು? ಈ ನಂಬರ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. 19 7s 133. ಪ್ರೈಮ್ ನಂಬರ್ ಅಲ್ಲ. ಇದು ನೋಡಿ, ಲಾಸ್ಟ್ ಡಿಜಿಟು 0 2 4 6 8. ಇದು 2ಇಂದ ಡಿವೈಡ್ ಆಗುತ್ತೆ. 2ಇಂದ ಡಿವೈಡ್ ಆಗುತ್ತೆ. ಇದು ಪ್ರೈಮ್ ನಂಬರ್ ಅಲ್ಲ. ಉಳ್ಕೊಂಡಿರೋದು 101. ಇದು ಪ್ರೈಮ್ ನಂಬರ್. ಆನ್ಸರ್ ಎ. ಕ್ವಶನ್ ನಂಬರ್ 4. ಕ್ವಶನ್ ನಂಬರ್ 4 ಏನಿದೆ? ಹೌ ಮೆನಿ ಪ್ರೈಮ್ ನಂಬರ್ ಬಿಟ್ವೀನ್ 1 and 20? 1 ಮತ್ತು 20ರ ನಡುವೆ ಎಷ್ಟು ಅವಿಭಾಜ್ಯ ಸಂಖ್ಯೆ ಇದೆ ಅಂತ ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ಹೇಳೋದು ಪ್ರೈಮ್ ನಂಬರ್ ಕಲ್ತಿರಬೇಕು ಅಂತ. 1ರಿಂದ 20ವರೆಗೂ ಹೇಳಿದ್ನಲ್ಲ. 2 3 5 7 11 13 17 19. 1 2 3 4 5 6 7 8. 1ರಿಂದ 20ವರೆಗೂ 8 ಪ್ರೈಮ್ ನಂಬರ್ಸ್ ಇದೆ. ಆನ್ಸರ್ ಎ. ಆನ್ಸರ್ ಎ ಬರುತ್ತೆ. ಕ್ವಶನ್ ನಂಬರ್ 5. ಕ್ವಶನ್ ನಂಬರ್ 5 ಏನು ಕೊಟ್ಟಿದ್ದಾನೆ? ನ್ಯೂಮರಿಕಲ್ ರೆಪ್ರೆಸೆಂಟೇಷನ್ ಆಫ್ 16,08,13. ಕನ್ನಡದಲ್ಲಿ 16,08,13. ಅದನ್ನು ಸಂಖ್ಯಾ ರೂಪದಲ್ಲಿ ಯಾವ ರೀತಿ ಬರೆಯೋದು? ಫಸ್ಟು 16 ಲಕ್ಷ, ಇಂಗ್ಲೀಷಲ್ಲಿ 16 lakh ಬರ್ಕೊಳ್ಳಿ. 16 lakh ಅಂದರೆ 16 5 0. 16 lakh ಆಯಿತು. 16 ಲಕ್ಷ ಆಯಿತು. ಅದರಲ್ಲಿ ಏನು ಕೇಳಿದೆ? ನೆಕ್ಸ್ಟು 813. 813 ಕನ್ನಡದಲ್ಲಿ 813 ಸೆಕೆಂಡ್ ಸೆಂಟೆನ್ಸು 813
13 ಅಷ್ಟೇ ಕೇಳಿರೋದು ಅವನು. 3180016 ಎಲ್ಲಿದೆ ಆನ್ಸರು? ಆನ್ಸರ್ ಸಿ ಇದೆ. ಆನ್ಸರ್ ಸಿ. ಫಸ್ಟ್ ಸೆಂಟೆನ್ಸ್ ಓದಿ ಬರ್ಕೊಳ್ಳಿ, ಸೆಕೆಂಡ್ ಸೆಂಟೆನ್ಸ್ ಓದಿ ಬರ್ಕೊಳ್ಳಿ, ಆ್ಯಡ್ ಮಾಡ್ಕೊಳ್ಳಿ. ಎಲ್ಲ ಕೇಳಿಸ್ಕೊ, ಕೂತ್ಕೋಬೇಡಿ ಆಯಿತಾ. ಆನ್ಸರ್ ಸಿ, ಸಿಂಪಲಾಗಿ ಆನ್ಸರ್ ಮಾಡಿ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6ಅಲ್ಲಿ ಈ ರೀತಿ ಡಿಜಿಟ್ ಕೊಟ್ಟಿದ್ದಾನೆ. 389607 ಅಂತ ಡಿಜಿಟ್ ಕೊಟ್ಟಿದ್ದಾನೆ. ಇದ್ರದ್ದು ವರ್ಡ್ಸಲ್ಲಿ ಬರೀಬೇಕು. ಇದನ್ನು ವರ್ಡ್ಸಲ್ಲಿ ಬರಬೇಕು. ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಬರೀತೀರಾ? 4 ಆನ್ಸರ್ ನೋಡಿ, ABCD ಅಂದ್ಬಿಟ್ಟು. ಆನ್ಸರ್ ಡಿ ಕರೆಕ್ಟ್ ಇದೆ. ಏನು ಕೊಟ್ಟಿದ್ದಾನೆ? 389,000 ಅದಾದಮೇಲೆ 607 ಅಂತ ಕೊಟ್ಟಿದ್ದಾನೆ. ಇದು ಸರಿ ಇದೆ. ಆನ್ಸರ್ ಡಿ ಇದೆ. ಕನ್ನಡದಲ್ಲಿ ನೋಡಿ, 389,607 ಇದೆ. ಆನ್ಸರ್ ಡಿ ಇದೆ. ಆ ಸೆಂಟೆನ್ಸ್ ಓದ್ತಾ ಇರಬೇಕಾದ್ರೆ ನಮಗೆ ಗೊತ್ತಾಗುತ್ತೆ. ಆನ್ಸರ್ ಡಿ ಇದೆ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7 ಏನಿದೆ? ದ ಸಮ್ ಆಫ್ ದ ಪ್ರೈಮ್ ನಂಬರ್ ಔಟ್ ಆಫ್ ದ ನಂಬರ್. ಈ ಕೆಳಗಿನ ಸಂಖ್ಯೆಗಳಿಂದ ಬರುವ ಅವಿಭಾಜ್ಯ ಸಂಖ್ಯೆಗಳ ಮೊತ್ತ. ಇಷ್ಟು ನಂಬರ್ ಕೊಟ್ಟಿದ್ದಾನೆ. ಇಷ್ಟು ನಂಬರಲ್ಲಿ ಪ್ರೈಮ್ ನಂಬರ್ ಫೈಂಡ್ ಔಟ್ ಮಾಡಬೇಕು ಅಥವಾ ಅವಿಭಾಜ್ಯ ಸಂಖ್ಯೆ ಫೈಂಡ್ ಔಟ್ ಮಾಡಬೇಕು. ಫೈಂಡ್ ಔಟ್ ಮಾಡಿಬಿಟ್ಟು ಅದ್ರ ಮೊತ್ತ ಫೈಂಡ್ ಔಟ್ ಮಾಡಬೇಕು, ಅದು ಟೋಟಲ್. ಫಸ್ಟ್ ನೋಡಿ, 17 ಪ್ರೈಮ್ ನಂಬರ್ ಇದೆ. ಅದಾದಮೇಲೆ 13 ಪ್ರೈಮ್ ನಂಬರ್ ಇದೆ, 41 ಪ್ರೈಮ್ ನಂಬರ್ ಇದೆ, 2 ಪ್ರೈಮ್ ನಂಬರ್ ಇದೆ, 31 ಪ್ರೈಮ್ ನಂಬರ್ ಇದೆ. ಇದನ್ನೆಲ್ಲ ಆ್ಯಡ್ ಮಾಡಿ. 17 ಪ್ಲಸ್ 13 ಪ್ಲಸ್ 41 ಪ್ಲಸ್ 2 ಪ್ಲಸ್ 31 ಇದನ್ನು ಆ್ಯಡ್ ಮಾಡಿದ್ರೆ ಆನ್ಸರ್ ಎ ಬರುತ್ತೆ. 104 ಬರುತ್ತೆ ಆಯಿತಾ. ಆನ್ಸರ್ ಎ ಆಗುತ್ತೆ. ಇದಕ್ಕೆ ಆನ್ಸರ್ ಎ ಆಗುತ್ತೆ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8ಅಲ್ಲಿ ಏನಿದೆ? ಫೈಂಡ್ ಔಟ್ ದ ಯೂನಿಟ್ ಡಿಜಿಟ್ ಇನ್ ದ ಪ್ರಾಡಕ್ಟ್ ಆಫ್. ಈ ಕೆಳಗಿನ ಸಂಖ್ಯೆಗಳ ಗುಣಲಬ್ಧದ ಬಿಡಿ ಸ್ಥಾನದ ಅಂಕೆ ಯಾವುದು ಅಂತ ಕೇಳಿದ್ದೇನೆ. ಹಂಗಂದರೆ ಫಸ್ಟ್ ಇದನ್ನು ಮಲ್ಟಿಪ್ಲೈ ಮಾಡಬೇಕು. 1 2 3 4 ಇದಿಷ್ಟನ್ನ ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡಿದ್ರೆ ಇಷ್ಟು ನಂಬರ್ ಬರುತ್ತೆ. 85,04,964 ಅಂತ ಬರುತ್ತೆ. ಇದರಲ್ಲಿ ಯೂನಿಟ್ ಡಿಜಿಟ್ ಅಂತ ಕೇಳಿದ್ದೇನೆ. ಯೂನಿಟ್ ಡಿಜಿಟ್ ಅಥವಾ ಕನ್ನಡದಲ್ಲಿ ಬಿಡಿ ಸ್ಥಾನದ ಅಂಕೆ ಯಾವುದು ಅಂತ. ಬಿಡಿ ಸ್ಥಾನದ ಅಂಕೆ ಯಾವುದು ಅಂತ ಯಾವುದಿದೆ? ಇದು ಅಂಕೆ 4 ಇದೆ ಬಿಡಿ ಸ್ಥಾನದಲ್ಲಿ. ಯೂನಿಟ್ ಡಿಜಿಟಲ್ಲಿ 4 ಬರುತ್ತೆ. ಆನ್ಸರ್ ಸಿ. ಆನ್ಸರ್ ಸಿ ಬರುತ್ತೆ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9 ಇದೆ. ದ ನಂಬರ್ಸ್ ಆಫ್ ಆಲ್ ಪಾಸಿಬಲ್ ನ್ಯಾಚುರಲ್ ನಂಬರ್ ಯೂಸಿಂಗ್ ಡಿಜಿಟ್ 9, 8 ಆ್ಯಂಡ್ 0 ವೆನ್ ರಿಪಿಟೇಷನ್ ಆಫ್ ದ ಡಿಜಿಟ್ ಈಸ್ ನಾಟ್ ಅಲೌಡ್. ಆಯಿತಾ. ಕನ್ನಡದಲ್ಲಿ ಏನು ಕೇಳಿದ್ದಾನೆ? ಈ ಥರ 3 ನಂಬರ್ ಕೊಟ್ಟಿದ್ದಾನೆ. 9, 8, 0 ಕೊಟ್ಟಿದ್ದಾನೆ. ಇದರಲ್ಲಿ ಯಾವುದೇ ನಂಬರ್ನ ರಿಪೀಟ್ ಮಾಡಿದಂತೆ ನ್ಯಾಚುರಲ್ ನಂಬರ್ ಸಂಖ್ಯೆ ಎಷ್ಟು ಬರುತ್ತೆ ಅಂದ್ಬಿಟ್ಟು ಫೈಂಡ್ ಔಟ್ ಮಾಡಬೇಕು ಆಯಿತಾ. 9, 8 ಮತ್ತು 0 3 ಅಂಕಿ ಕೊಟ್ಟಿದ್ದಾನೆ. ಇದರಲ್ಲಿ ಯಾವುದೇ ಸಂಖ್ಯೆನ ರಿಪೀಟ್ ಮಾಡದಂತೆ ಟೋಟಲಾಗಿ ಎಷ್ಟು ನ್ಯಾಚುರಲ್ ನಂಬರ್, ಟೋಟಲಾಗಿ ಎಷ್ಟು ಸ್ವಾಭಾವಿಕ ಸಂಖ್ಯೆಗಳು ಬರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಅದರಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ನ್ಯಾಚುರಲ್ ನಂಬರ್ ಕೇಳಿರೋದವನು. ನ್ಯಾಚುರಲ್ ನಂಬರ್ಸ್ ಅಥವಾ ಸ್ವಾಭಾವಿಕ ಸಂಖ್ಯೆಗಳು ಕೇಳಿದ್ದಾರೆ. ಫಸ್ಟ್ ನೋಡಿ, ಫಸ್ಟ್ ಸಿಂಗಲ್ ಡಿಜಿಟಲ್ಲಿ ಎಷ್ಟು ನಂಬರ್ ಫಾರ್ಮ್ ಮಾಡ್ಬೋದು ಅಂತ. 0 ಈಸ್ ನಾಟ್ ಎ ನ್ಯಾಚುರಲ್ ನಂಬರ್. 0 ನ್ಯಾಚುರಲ್ ನಂಬರ್ ಅಲ್ಲ, ಸ್ವಾಭಾವಿಕ ಸಂಖ್ಯೆ ಅಲ್ಲ. ಅದಾದಮೇಲೆ 8, 9 ಆಯಿತಾ. ಸಿಂಗಲ್ ಡಿಜಿಟಲ್ಲಿ 2 ನಂಬರ್ ಮಾತ್ರ ಸಿಗುತ್ತೆ, 8 ಮತ್ತು 9 ಸಿಗುತ್ತೆ. ಅದಾದಮೇಲೆ 2 ಡಿಜಿಟಲ್ ನೋಡಿ. 2 ಡಿಜಿಟಲ್ಲಿ 80 ಬರ್ಕೋಬೋದು. ಅದಾದಮೇಲೆ 90 ಬರ್ಕೋಬೋದು, 89 ಬರ್ಕೋಬೋದು, 98 ಬರ್ಕೋಬೋದು. ಇದರಲ್ಲಿ 2 ಡಿಜಿಟಲ್ಲಿ 4 ನಂಬರ್ ಆಗುತ್ತೆ, 4 ನಂಬರ್. ನೆಕ್ಸ್ಟ್ 3 ಡಿಜಿಟಲ್ ನೋಡಿ. 3 ಡಿಜಿಟಲ್ಲಿ 809 ಬರ್ಕೋಬೋದು, 890 ಬರ್ಕೋಬೋದು, 908 ಬರ್ಕೋಬೋದು. ಅದಾದಮೇಲೆ 980 ಬರ್ಕೋಬೋದು ಆಯಿತಾ. ಟೋಟಲ್ಗೆ 2, 4, 6, 6, 4, 10 ಟೋಟಲಾಗಿ 10 ನಂಬರ್ ಸಿಗುತ್ತೆ. ನ್ಯಾಚುರಲ್ ನಂಬರ್ಸ್ ಅಥವಾ ಸ್ವಾಭಾವಿಕ ಸಂಖ್ಯೆಗಳು. ಇದು ಯಾವುದೇ ಸಂಖ್ಯೆನ ಪುನರಾವರ್ತನೆ ಮಾಡದೆ, ರಿಪೀಟ್ ಮಾಡದಂತೆ ಸಿಂಗಲ್ ಡಿಜಿಟ್ 2 ನಂಬರ್ ಸಿಗುತ್ತೆ, 2 ಡಿಜಿಟ್ 4 ನಂಬರ್ ಸಿಗುತ್ತೆ, 3 ಡಿಜಿಟು 4 ನಂಬರ್ ಸಿಗುತ್ತೆ. ಟೋಟಲಾಗಿ 10 ನಂಬರ್ ಸಿಗುತ್ತೆ. ಆನ್ಸರ್ ಡಿ ಆಗುತ್ತೆ. ಆನ್ಸರ್ ಡಿ ಆಗುತ್ತೆ.
ನೋಡಿ ಇದರಲ್ಲಿ ನೋಡಿ 08 ಇದಾಗಲ್ಲ, ಇದು 2 ಡಿಜಿಟ್ ಅಲ್ಲ ಆಯಿತಾ, ಝೀರೋಗೆ ಯಾವುದೇ ವ್ಯಾಲ್ಯೂ ಇಲ್ಲ. ಅದೇ ರೀತಿ 089 ಅಥವಾ 098 ಇವೆಲ್ಲ 3 ಡಿಜಿಟ್ ಬರಲ್ಲ, ಎಲ್ಲ 2 ಡಿಜಿಟ್ ಆಗೋಗುತ್ತೆ. ಅದಕ್ಕೋಸ್ಕರ ಈ ಥರ ನಂಬರ್ ಯಾವನ್ನು ಸೇರಿಸ್ಕೊಳಕ್ಕೆ ಹೋಗಬೇಡಿ. ಆನ್ಸರ್ ಡಿ ಅಂತ ಮಾರ್ಕ್ ಮಾಡಿ. ಕ್ವಶನ್ ನಂಬರ್ 10 ನೋಡಿ. ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ದ ನಂಬರ್ಸ್ ಆಫ್ ಪ್ರೈಮ್ ನಂಬರ್ ಫ್ರಮ್ 1 to 20? 1ರಿಂದ 20ರವರೆಗೆ ಪ್ರೈಮ್ ನಂಬರ್ ಅಂದರೆ ಅವಿಭಾಜ್ಯ ಸಂಖ್ಯೆಗಳ ಪರ್ಸೆಂಟೇಜ್ ಎಷ್ಟಿದೆ ಅಂದ್ಬಿಟ್ಟು. 1ರಿಂದ 20ರೊಳಗಡೆ ಎಷ್ಟು ಪ್ರೈಮ್ ನಂಬರ್ ಇದೆ? 2, 3, 5, 7, 11, 13, 17, 19. ಟೋಟಲಾಗೆ 1ರಿಂದ 20ರೊಳಗಡೆ 8 ಪ್ರೈಮ್ ನಂಬರ್ ಇದೆ. ಅದ್ರ ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡಬೇಕು. ಪರ್ಸೆಂಟೇಜ್ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ? ಔಟ್ ಆಫ್ 20 ನಂಬರ್ 20 ನಂಬರ್ ಒಳಗಡೆ 8 ಪ್ರೈಮ್ ನಂಬರ್ ಇದೆ. ಇದ್ರ ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡಬೇಕು. 8 100 ಮಾಡಬೇಕು. 21 25 8 5 40, 40% ಇದೆ. 40% ಇದೆ. ಆನ್ಸರ್ ಡಿ. ಆನ್ಸರ್ ಡಿ ಬರುತ್ತೆ. ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11 ಏನಿದೆ? ದ ಸಮ್ ಆಫ್ ಆಲ್ ದ ಪ್ರೈಮ್ ನಂಬರ್ಸ್ ಬಿಟ್ವೀನ್ 70 and 80. ದ ಸಮ್ ಆಫ್ ಆಲ್ ದ ಪ್ರೈಮ್ ನಂಬರ್ ಬಿಟ್ವೀನ್ 70 and 80. ಕನ್ನಡದಲ್ಲಿ 70 ಮತ್ತು 80ರ ಮಧ್ಯ ಬರುವ ಎಲ್ಲ ಅವಿಭಾಜ್ಯ ಸಂಖ್ಯೆಗಳ ಮೊತ್ತ. 70 ಮತ್ತು 80ರೊಳಗೆ ಎಷ್ಟು ಅವಿಭಾಜ್ಯ ಸಂಖ್ಯೆ ಬರುತ್ತೆ ಅದ್ರ ಮೊತ್ತ ಫೈಂಡ್ ಔಟ್ ಮಾಡಬೇಕು. 70 ಮತ್ತು 80ರೊಳಗಡೆ 71 ಈಸ್ ಎ ಪ್ರೈಮ್ ನಂಬರ್, 73 ಪ್ರೈಮ್ ನಂಬರ್, 79 ಪ್ರೈಮ್ ನಂಬರ್. 70 ಮತ್ತು 80ರ ನಡುವೆ 3 ಪ್ರೈಮ್ ನಂಬರ್ ಬರುತ್ತೆ. ಅದಕ್ಕೆ ಹೇಳಿದ್ದು 1ರಿಂದ 200ವರೆಗೂ ಪ್ರೈಮ್ ನಂಬರ್ ಕಲ್ತಿರಬೇಕು ಅಂತ ಹೇಳೋದು. ಎಲ್ಲ ಪಟಪಟ ಅಂತ ಮಾಡ್ಕೊಂಡು ಹೋಗ್ಬೋದು. ಇದೆಷ್ಟಾಗುತ್ತೆ ಮೊತ್ತ? 13 ಆಗುತ್ತೆ. 1 7 1 7 7 14 2 3 21 22 ಆಗುತ್ತೆ. ಆನ್ಸರ್ 2 2 3 ಆಗುತ್ತೆ. 223. ಆನ್ಸರ್ ಬಿ. ಆನ್ಸರ್ ಬಿ. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12 ತುಂಬ ವಿಶೇಷವಾಗಿದೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಟ್ರೂ ಫಾರ್ 33 and 37? 33 37 ಅಂತ 2 ನಂಬರ್ ಕೊಟ್ಟಿದ್ದಾನೆ, 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. 4ಅಲ್ಲಿ ಯಾವ ಸ್ಟೇಟ್ಮೆಂಟ್ ಸರಿ ಅಂತ ಕೇಳ್ತಾ ಇದ್ದಾನೆ. ಕನ್ನಡದಲ್ಲಿ ನೋಡಿ. ಕೆಳಗಿನವುಗಳಲ್ಲಿ ಯಾವುದು 33 ಮತ್ತು 97ಕ್ಕೆ ನಿಜವಾಗಿದೆ? 33 ಮತ್ತು 97ಕ್ಕೆ ನಿಜವಾಗಿದೆ. ಇಂಗ್ಲೀಷಲ್ಲಿ ಬೇರೆ ನಂಬರ್ ಇದೆ, ಕನ್ನಡದಲ್ಲಿ ಬೇರೆ ನಂಬರ್ ಇದೆ. ಆದರೆ ಎರಡಕ್ಕೂ ಆನ್ಸರ್ ಒಂದೇ ಆಗಿರುತ್ತೆ. ಏನಕ್ಕೆ ಅಂತ ನೋಡಿ. ಫಸ್ಟು ಬೋತ್ ಆರ್ ಪ್ರೈಮ್ ನಂಬರ್. ಎರಡು ಅವಿಭಾಜ್ಯ ಸಂಖ್ಯೆನಾ? ಅಲ್ಲ. 33 33 ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ, 3ರಿಂದ ಡಿವೈಡ್ ಆಗುತ್ತೆ. ಸೊ ಆನ್ಸರ್ ಎ ಅಲ್ಲ. ಆಯಿತಾ? ನೆಕ್ಸ್ಟ್ ನೋಡಿ. ಬೋತ್ ಆರ್ ಮಲ್ಟಿಪಲ್ಸ್ ಆಫ್ 11. ಆಯಿತಾ? ಬೋತ್ ಆರ್ ಮಲ್ಟಿಪಲ್ಸ್ ಆಫ್ 11. 11 ಟೇಬಲ್ಸಲ್ಲಿ ಬರುತ್ತಾ ಇದು? 33 ಮಾತ್ರ ಬರುತ್ತೆ. 37 97 11ರ ಟೇಬಲ್ಸಲ್ಲಿ ಬರಲ್ಲ. ಆಯಿತಾ? ಸೊ ಆನ್ಸರ್ ಇದು ಅಲ್ಲ. ನೆಕ್ಸ್ಟು ಬೋತ್ ಆರ್ ಈವನ್ ನಂಬರ್. ಎರಡು ಸಮ ಸಂಖ್ಯೆಗಳ? ಎರಡು ಸಮ ಸಂಖ್ಯೆಗಳ ಇಲ್ಲ, ಎರಡು ಬೆಸ ಸಂಖ್ಯೆಗಳು. ಆನ್ಸರ್ ಡಿ. ಆಯಿತಾ? ಕಣ್ಣು ಮುಚ್ಕೊಂಡು ಆನ್ಸರ್ ಬಿ ಅಂತ ಮಾರ್ಕ್ ಮಾಡ್ಬೋದು. ಆದರೂ ಒಂದು ಸಲ ಕ್ಲಾರಿಫೈ ಮಾಡ್ತೀನಿ. ಬೋತ್ ಆರ್ ಕೋ ಪ್ರೈಮ್ ನಂಬರ್. ಕೋ ಪ್ರೈಮ್ ನಂಬರ್ ಕನ್ನಡದಲ್ಲಿ ಸಹ ಅವಿಭಾಜ್ಯ ಸಂಖ್ಯೆಗಳು. ಸಹ ಅವಿಭಾಜ್ಯ ಸಂಖ್ಯೆಗಳು. ಹೌದಾ? ಏನು ಕಂಡೀಷನ್ ಇರುತ್ತೆ? ಇಫ್ ಯು ಟೇಕ್ ಎನಿ 2 ನಂಬರ್, ಯಾವ್ದಾರ 2 ನಂಬರ್ ತೊಗೊಂಡ್ರೆ ಆ 2 ನಂಬರು 1ರಿಂದ ಮಾತ್ರ ಭಾಗ ಆಗಬೇಕು. ಆ ಥರ ಇದ್ದರೆ ಅದನ್ನು ಸಹ ಅವಿಭಾಜ್ಯ ಸಂಖ್ಯೆಗಳು ಅಥವಾ ಇದು ಇಂಗ್ಲೀಷಲ್ಲಿ ಕೋ ಪ್ರೈಮ್ ನಂಬರ್ ಅಂತ ಹೇಳ್ತೀವಿ. ಸಹ ಅವಿಭಾಜ್ಯ ಸಂಖ್ಯೆಗಳು ಅಥವಾ ಕೋ ಪ್ರೈಮ್ ನಂಬರ್ ಅಂತ ಹೇಳ್ತೀವಿ. ನೋಡಿ 33 37. ಇಫ್ ಯು ಟೇಕ್ ಎನಿ 2 ನಂಬರ್, ಆಯಿತಾ, ಯಾವ್ದಾರು 2 ನಂಬರ್ ತೊಗೊಂಡ್ರೆ ಅದು 1ರಿಂದ ಮಾತ್ರ ಭಾಗ ಆಗಬೇಕು. ಅದರ ಫ್ಯಾಕ್ಟರು 1 ಆಗಿರಬೇಕು. ನೋಡಿ 33 ಮತ್ತು 37 ಇದು 1ರಿಂದ ಮಾತ್ರ ಡಿವೈಡ್ ಆಗುತ್ತೆ. 1 ಬಿಟ್ಟು ಬೇರೆ ಯಾವುದೇ ಅಂಕಿಯಿಂದ ಡಿವೈಡ್ ಆಗಲ್ಲ. ಅದೇ ರೀತಿ 97 ಅಷ್ಟೇ. ಇವೆರಡು ಅಂಕಿ 1 ಬಿಟ್ಟು ಬೇರೆ ನಂಬರಿಂದ ಡಿವೈಡ್ ಆಗಲ್ಲ. ಇವೆರಡು ಕೋ ಪ್ರೈಮ್ ನಂಬರ್, ಸಹ ಅವಿಭಾಜ್ಯ ಸಂಖ್ಯೆಗಳು. ಆನ್ಸರ್ ಬಿ. ಓಕೆ. ಕ್ವಶನ್ ನಂಬರ್ 13 ನೋಡಿದೆ. 13ನಲ್ಲಿ ಏನಿದೆ? ವಿಚ್ ಈಸ್ ದ ಸ್ಮಾಲೆಸ್ಟ್ 4 ಡಿಜಿಟ್ ನಂಬರ್ ಫಾರ್ಮ್ ಯೂಸಿಂಗ್ ಡಿಫರೆಂಟ್ ಡಿಜಿಟ್ ವಿತ್ 9 ಇನ್ ದ 10th ಪ್ಲೇಸ್. ಅಂದರೆ 9ಅನ್ನು
9 10th ಪ್ಲೇಸ್ ಅಂದರೆ 10ರ ಸ್ಥಾನದಲ್ಲಿ ಉಪಯೋಗಿಸಿ ಅತಿ ಚಿಕ್ಕ ಸಂಖ್ಯೆ ಯಾವುದನ್ನು ಫಾರ್ಮ್ ಮಾಡ್ಬೋದು? 9 ನಂಬರ್ 9 10th ಪ್ಲೇಸಲ್ಲಿ ಉಪಯೋಗಿಸಿ ಯೂಸ್ ಮಾಡಿ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು ಫಾರ್ಮ್ ಮಾಡ್ಬೋದು? ನೋಡಿ 4 ನಂಬರ್ ಕೊಟ್ಟಿದೆ, 4ರಲ್ಲಿ ಯಾವುದು ಇರ್ಬೋದು ಆನ್ಸರು? 10th ಪ್ಲೇಸಲ್ಲಿದೆ, ಇಲ್ಲಿ 9 10th ಪ್ಲೇಸಲ್ಲಿದೆ, ಇದರಲ್ಲೂ 9 10th ಪ್ಲೇಸ್ ಇದೆ, 9 10th ಪ್ಲೇಸ್ 10ರ ಸ್ಥಾನ ಬೆಲೆದಲ್ಲಿದೆ. ಇದರಲ್ಲಿ ಸ್ಮಾಲೆಸ್ಟ್ ನಂಬರ್ ಯಾವುದು ಇದೆ? 1092 ಇಸ್ ದ ಸ್ಮಾಲೆಸ್ಟ್ ನಂಬರ್ ಫಾರ್ಮ್ ಬೈ ಯೂಸಿಂಗ್ 9 ಇನ್ 10th ಪ್ಲೇಸ್. ಆಯಿತಾ? 10ರ ಸ್ಥಾನದಲ್ಲಿ 9 ಬಳಸಿ ರಚಿಸಬಹುದಾದ ಅತ್ಯಂತ ಚಿಕ್ಕ ಸಂಖ್ಯೆ ಇದು 1092. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14ನಲ್ಲಿ ಡೈರೆಕ್ಟ್ ಆ್ಯಡ್ ಮಾಡೋದು. ಆ್ಯಡ್ ಮಾಡಬೇಕಾದ್ರೆ ಈ ಥರ ಬರ್ಕೊಂಡ್ರೆ ಯಾವುದೇ ರೀತಿ ಮಿಸ್ಟೇಕ್ಸ್ ಆಗಲ್ಲ. 8 8 8 0 8 80,888. ಆನ್ಸರ್ ಯಾವುದಿದೆ? ಆನ್ಸರ್ ಎ. ಕ್ವಶನ್ ನಂಬರ್ 15. ಕ್ವಶನ್ ನಂಬರ್ 15ನಲ್ಲಿ ಏನಿದೆ? ಸಮ್ ಆಫ್ ಆಲ್ ನ್ಯಾಚುರಲ್ ನಂಬರ್ ಫ್ರಮ್ 1 to 12. ಕನ್ನಡದಲ್ಲಿ 1ರಿಂದ 12ರವರೆಗಿನ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಫೈಂಡ್ ಔಟ್ ಮಾಡಬೇಕು. ಇದಕ್ಕೆ ಹೇಳಿದ್ದೀನಿ, ಆಲ್ರೆಡಿ ಫಾರ್ಮುಲಾ ಬರ್ಸಿದ್ದೀನಿ, 3 ಇಂಪಾರ್ಟೆಂಟ್ ಫಾರ್ಮುಲಾ. ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಏನಿದೆ ಫಾರ್ಮುಲಾ? n is equal to n into n plus 1 divided by 2. n into n plus 1 by 2 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. 12ವರೆಗೆ ಕೇಳಿದ್ದಾನೆ. 12ವರೆಗೆ ಅಂದರೆ 12 plus 1 by 2. 12 into 12 plus 1 13 ಆಗುತ್ತೆ by 2. ಆಯಿತಾ? 2 1s 2 6 ಎಷ್ಟಾಗುತ್ತೆ ಆನ್ಸರು? 13 6 78. 13 6 78. ಆನ್ಸರ್ ಯಾವುದಾಗುತ್ತೆ? ಎ. ಆನ್ಸರ್ ಎ ಬರುತ್ತೆ. ಕ್ವಶನ್ ನಂಬರ್ 16. ಸಮ್ ಆಫ್ ಫಸ್ಟ್ 17 ಆಡ್ ನ್ಯಾಚುರಲ್ ನಂಬರ್. 17ರವರೆಗಿನ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಆ್ಯಡ್ ಮಾಡ್ತಾ ಕೂತ್ಕೋಬೇಡಿ, ಇದಕ್ಕೆ ಡೈರೆಕ್ಟಾಗಿ ಫಾರ್ಮುಲಾ ಯೂಸ್ ಮಾಡಿ. n² ಫಾರ್ಮುಲಾ ಆಗುತ್ತೆ. n² ಅಂದರೆ 17 ಕೇಳಿದ್ದಾನೆ, 17ವರೆಗೂ ಕೇಳಿದ್ದಾನೆ, 17² ಆಗುತ್ತೆ. ಸ್ಕ್ವೇರ್ ರೂಟು ಕ್ಯೂಬ್ ರೂಟು ಗೊತ್ತಿರೋ ಡೈರೆಕ್ಟಾಗಿ ನೀವು 289 ಅಂತ ಆನ್ಸರ್ ಮಾಡ್ಬೋದು. ಆನ್ಸರ್ ಬಿ. 289 is the correct answer. Question number 17. Sum of the first 15 even natural number. 15ರವರೆಗೆ ಸಮ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಸಮ ಅಥವಾ ಸರಿ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ 15ವರೆಗೆ ಕೇಳಿದ್ದಾನೆ. 15ವರೆಗೆ ಕೇಳಿದ್ದಾನೆ. ಇದಕ್ಕೂ ಅಷ್ಟೇ ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡಿ. n ಇಂಟು n ಪ್ಲಸ್ 1. n ಅಂದರೆ 15, 15 ಪ್ಲಸ್ 1 ಆಯಿತಾ? 15, ಇದು 16 ಆಗುತ್ತೆ. ಆನ್ಸರ್ ಏನು ಬರುತ್ತೆ? ಇದನ್ನು ಮಲ್ಟಿಪ್ಲೈ ಮಾಡಿ ನಿಮಗೆ 240 ಆನ್ಸರ್ ಬರುತ್ತೆ. 240 ಅಂದರೆ ಆನ್ಸರ್ ಡಿ ಆಗುತ್ತೆ. ಇದಕ್ಕೆಲ್ಲ ಡೈರೆಕ್ಟಾಗಿ ಫಾರ್ಮುಲಾ ಯೂಸ್ ಮಾಡಬೇಕು ಆಯಿತಾ? 2 + 4+ ಅಂತ ಆ್ಯಡ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ನಂಬರ್ 18 ತುಂಬ ಸಿಂಪಲ್ ಆಗಿದೆ. ಡೈರೆಕ್ಟ್ ಫಾರ್ಮುಲಾ ಕೇಳಿದ್ದಾನೆ. ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ ಅಥವಾ ಸ್ವಾಭಾವಿಕ ಸಂಖ್ಯೆಗಳ ಮೊದಲ n ಪದಗಳ ಮೊತ್ತ. ಡೈರೆಕ್ಟಾಗಿ ಫಾರ್ಮುಲಾ ಕೇಳಿದ್ದಾನೆ. ಇದು ಗೊತ್ತಿರಬೇಕು ನಿಮಗೆ. ಸ್ವಾಭಾವಿಕ ಸಂಖ್ಯೆಗಳು ನ್ಯಾಚುರಲ್ ನಂಬರ್ n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 2. ಇದು ಫಾರ್ಮುಲಾ ಯೂಸ್ ಮಾಡಬೇಕು ಆಯಿತಾ? ಆನ್ಸರ್ ಸಿ. n ಇಂಟು n ಪ್ಲಸ್ 1 ಬೈ 2. ಕ್ವಶನ್ ನಂಬರ್ 19. ಪ್ರಾಡಕ್ಟ್ ಆಫ್ ಆಡ್ ನಂಬರ್ ಅಮಾಂಗ್ ದ ಫಾಲೋಯಿಂಗ್. ಈ ಸಂಖ್ಯೆಗಳಲ್ಲಿನ ಬೆಸ ಸಂಖ್ಯೆಗಳ ಗುಣಲಬ್ಧ. ಇಲ್ಲೊಂದಷ್ಟು ನಂಬರ್ ಕೊಟ್ಟಿದ್ದಾನೆ, ಅದರಲ್ಲಿ ಆಡ್ ನಂಬರ್ದು ಪ್ರಾಡಕ್ಟ್ ಫೈಂಡ್ ಔಟ್ ಮಾಡಬೇಕು ಅಥವಾ ಬೆಸ ಸಂಖ್ಯೆಗಳ ಗುಣಲಬ್ಧ. ಇದು ಬೆಸ ಸಂಖ್ಯೆ, ಇದು ಬೆಸ ಸಂಖ್ಯೆ, ಇದು ಬೆಸ ಸಂಖ್ಯೆ. ಇದನ್ನು ಮಲ್ಟಿಪ್ಲೈ ಮಾಡಿ. 1 ಇಂಟು 3 ಇಂಟು 5, 5 3 15. ಆನ್ಸರ್ ಬಿ ಆಗುತ್ತೆ. ಎಲ್ಲ ತುಂಬ ಸಿಂಪಲ್ ಆಗಿದೆ. ಇಂಥ ಸಿಲ್ಲಿ ಲೆಕ್ಕಗಳು ಯಾವುದು ನವೋದಯ ಎಕ್ಸಾಮ್ಗೆ ಬರಲ್ಲ. ಜಸ್ಟ್ ಫಾರ್ ಪ್ರಾಕ್ಟೀಸ್ ನಿಮಗೆ ಇದು ಮಾಡ್ತಾಯಿದ್ದೀನಿ. ಮೊದಲೆಲ್ಲ ಬರ್ತಾಯಿತ್ತು, ಆದರೆ ಈಗ ಬರಲ್ಲ. ಇತ್ತೀಚಿನ ದಿನಗಳಲ್ಲಿ ಈ ಥರ ಸಿಲ್ಲಿ ಪ್ರಾಬ್ಲಮ್, ಇವೆಲ್ಲ ಸಣ್ಣ ಪುಟ್ಟ ಲೆಕ್ಕಗಳು ಎಕ್ಸಾಮ್ ಬರಲ್ಲ.
ಕ್ವಶನ್ ನಂಬರ್ 20. ಕ್ವಶನ್ ನಂಬರ್ 20 ಏನು ಕೇಳಿದ್ದಾನೆ, ಟ್ವಿನ್ ಪ್ರೈಮ್ ನಂಬರ್ಸ್ ಅಮಾಂಗ್ ದ ಫಾಲೋಯಿಂಗ್. ಈ ಕೆಳಗಿನವುಗಳಲ್ಲಿ ಅವಳಿ ಅವಿಭಾಜ್ಯ ಸಂಖ್ಯಾ ಜೋಡಿ. ಅವಳಿ ಅವಿಭಾಜ್ಯ ಸಂಖ್ಯಾ ಅಥವಾ ಟ್ವಿನ್ ಪ್ರೈಮ್ ನಂಬರ್. ಟ್ವಿನ್ ಪ್ರೈಮ್ ನಂಬರ್ ಅಂದರೆ ಕಂಡೀಷನ್ ಏನಿರುತ್ತೆ, ಟ್ವಿನ್ ಪ್ರೈಮ್ ನಂಬರ್ಗೆ ಎರಡೂ ಪ್ರೈಮ್ ನಂಬರ್ ಆಗಿರಬೇಕು, ಆ ಎರಡೂ ಪ್ರೈಮ್ ನಂಬರ್ದು ಡಿಫ್ರೆನ್ಸು 2 ಆಗಿರಬೇಕು. ಇಲ್ಲಿ ನೋಡಿ, ಇದು ಪ್ರೈಮ್ ನಂಬರ್ ಅಲ್ಲ, ಇದು ಪ್ರೈಮ್ ನಂಬರ್ ಅಲ್ಲ, ಇದು ಪ್ರೈಮ್ ನಂಬರ್ ಅಲ್ಲ. ಉಳಿದಿರೋದು 17, 19. ಕಣ್ಣು ಮುಚ್ಕೊಂಡು ಆನ್ಸರ್ ಸಿ ಅಂತ ಮಾಡಿ ಕ್ರಾಸ್ ಚೆಕ್ ಮಾಡಿ. ಎರಡೂ ಪ್ರೈಮ್ ನಂಬರ್ ಆಗಿರಬೇಕು. ಟ್ವಿನ್ ಪ್ರೈಮ್ ನಂಬರ್ ಅಂದರೆ 17 ಮತ್ತು 19 ಎರಡೂ ಪ್ರೈಮ್ ನಂಬರು, ಮತ್ತು ಇವೆರಡರದ್ದು ಡಿಫ್ರೆನ್ಸು ವ್ಯತ್ಯಾಸ 2 ಆಗಿರಬೇಕು. 19ರಿಂದ 17 ಕಳೆದ್ರೆ ಆನ್ಸರ್ 2 ಬರುತ್ತೆ. ಆ ರೀತಿ ಇದ್ದರೆ ಅದನ್ನು ಟ್ವಿನ್ ಪ್ರೈಮ್ ನಂಬರ್ ಅಥವಾ ಅವಳಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತಾರೆ. ಹೇಳ್ತಾ ಇದ್ದೀನಿ, ಚಾಪ್ಟರ್ ನಂಬರ್ 1 ಸಂಖ್ಯಾ ಪದ್ಧತಿ ಅಥವಾ ನಂಬರ್ ಸಿಸ್ಟಮಲ್ಲಿ ಓಲ್ಡ್ ಕ್ವಶನ್ ಪೇಪರಲ್ಲಿ ಒಂದು 20 ಪ್ರಾಬ್ಲಮ್ ಸಾಲ್ವ್ ಮಾಡಿಸಿದ್ದೀನಿ. ಈ ಎಲ್ಲ ಪ್ರಾಬ್ಲಮ್ದು PDF ವರ್ಕ್ಶೀಟು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಆಗಿ ಅಟ್ಯಾಚ್ ಮಾಡಿದ್ದೀನಿ. ಕ್ಲಿಕ್ ಮಾಡಿ ಗೂಗಲ್ ಡ್ರೈವ್ ಹೋಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ರಿಂಟ್ ತೊಗೊಳ್ಳಿ ಆಯಿತಾ. ಲೆಫ್ಟ್ ಹ್ಯಾಂಡ್ ಸೈಡ್ ಕ್ವಶನ್ ಇರುತ್ತೆ, ರೈಟ್ ಹ್ಯಾಂಡ್ ಸೈಡು ಸ್ಪೇಸ್ ಇರುತ್ತೆ, ವರ್ಕ್ ಸ್ಪೇಸ್ ಇರುತ್ತೆ. ಅಲ್ಲಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ. ಎಕ್ಸಾಮ್ ಟೈಮಲ್ಲಿ ನಿಮಗೆ ತುಂಬ ಈಸಿ ಆಗುತ್ತೆ. ಧನ್ಯವಾದಗಳು.